ರಾಜ್ಯದ ಸಮಸ್ಯೆ ಬಗ್ಗೆ ಕೇಂದ್ರದ ಬಳಿ ತೆರೆದಿಟ್ಟಿದ್ದೇವೆ. ರಾಜ್ಯದ ಸಮಸ್ಯೆಗಳ ಪಟ್ಟಿ ಕೊಟ್ಟಿದ್ದೇವೆ. ರಾಜ್ಯಕ್ಕೆ 1,00,000 ಕೋಟಿ ಕೊಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ದೆಹಲಿ ಭೇಟಿಯ ಬಗ್ಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡಿದ್ದೇವೆ. ರಾಜ್ಯದಲ್ಲಿ ಏನೇನು ಸಮಸ್ಯೆ ಇದ್ದಾವೆ ಅಂತ ತಿಳಿಸಿದ್ದೇವೆ. ಕೇಂದ್ರಕ್ಕೆ 1,00,000 ಕೋಟಿ ಕೊಡುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದ ಹೆದ್ದಾರಿ ಯೋಜನೆಯನ್ನ ಮುಗಿಸ್ಕೊಡೋದಕ್ಕೆ ಕೂಡ ಮನವಿ ಮಾಡಿದ್ದೇವೆ. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಭರವಸೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಕೆಲ ಪ್ರಸ್ತಾವನೆಗಳನ್ನು ಕೇಂದ್ರದ ಬಳಿ ಕೇಳಿದ್ದೇನೆ. ಪ್ರಧಾನಿ ಭೇಟಿಯಾಗಿ ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಮಾತನಾಡಿ ಅನುಮತಿಯನ್ನ ಕೇಳಿದ್ದೇವೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನವನ್ನು ಕೇಳಿದ್ದೀವಿ. ಅದೇ ರೀತಿಯಾಗಿ ಮಹದಾಯಿ ಇರ್ಬೋದು, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯದ ಕ್ಲಿಯರೆನ್ಸ್ ಸಿಗಬೇಕಾಗುತ್ತೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೂಡ ರಾಜ್ಯದಲ್ಲಿ ದಟ್ಟವಾಗಿ ಹೆಚ್ಚಾಗಿ ಇರುವಂಥ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೇವೆ. ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತ 1,00,000 ಕೋಟಿ ಅನುದಾನ ಕೊಡೋ ಭರವಸೆ ಕೂಡ ಸಿಕ್ಕಿದೆ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ರಾಜ್ಯದ ಅನೇಕ ಸಮಸ್ಯೆಗಳು ಏನು ಕೇಂದ್ರದಲ್ಲಿ ಪೆಂಡಿಂಗ್ ಇದ್ದಾವೆ ಅವುಗಳನ್ನು ಚರ್ಚೆ ಮಾಡಿ ನೀವು ಕೇಂದ್ರ ಸರ್ಕಾರದ ಗಮನಕ್ಕೆ, ಸಚಿವರುಗಳ ಗಮನಕ್ಕೆ, ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ಇದನ್ನೆಲ್ಲ ಮಂಜೂರು ಮಾಡಿಸಬೇಕು ಅಂತ ಹೇಳಿ ಅವರಿಗೆ ತಿಳಿಸಿದರು. ಅವರು ಕೂಡ ಅವರದೇ ಆದಂಥ ರೀತಿಯಲ್ಲಿ ರಾಜ್ಯ ಸರ್ಕಾರ ಇನ್ನೂ ಹೆಚ್ಚು ಪ್ರಸ್ತಾವನೆಗಳನ್ನು ಕೊಡಬೇಕು ಹಾಗೆ ಅಂತೇಳಿ ಅವರು ಕೂಡ ಪ್ರತಿಕ್ರಿಯೆ ಮಾಡಿದ್ದಾರೆ. ಇದು ಈ ಸಂಪ್ರದಾಯ ಇನ್ನೂ ಹೆಚ್ಚು ಗಟ್ಟಿಯಾಗಬೇಕು. ಕನಿಷ್ಠ ಒಂದು ಸೆಷನ್ ಆಗುವಾಗ ಪ್ರತಿಯೊಂದು ಸೆಷನ್ನು ಕೇಂದ್ರದಲ್ಲಿ ಲೋಕಸಭಾ ಇದು ಸೆಷನ್ ಆಗುವಾಗ ನೀವು ಸಭೆ ಕರಿಬೇಕು ಅಂತ ಅವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ಇದು ಒಂದು ಸಭೆ. ಆನಂತರ ಗಡ್ಕರಿಯವರು, ಸನ್ಮಾನ್ಯ ಗಡ್ಕರಿಯವರು ಏನು ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾರೆ, ರಾಜ್ಯದ ಅನೇಕ ರಸ್ತೆಗಳನ್ನು ಈಗಾಗಲೇ ಏನು ನ್ಯಾಷನಲ್ ಹೈವೇನಲ್ಲಿ ತಗೊಂಡಿದ್ದಾರೆ ಅದನ್ನು ಬೇಗ ಮುಗಿಸ್ಕೊಡ್ಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸನ್ಮಾನ್ಯ ಗಡ್ಕರಿಯವರು ಭಾಳ ಪಾಸಿಟಿವ್ ಆಗಿ ನಮಗೆ ಸ್ಪಂದಿಸಿದ್ದಾರೆ. ನಾನು ಪೊಲೀಸ್ ಇಲಾಖೆಯಲ್ಲಿ ನಮ್ಮದು ಕೆಲವು ಪ್ರಸ್ತಾವನೆಗಳಿತ್ತು. ನಮಗೆ ಒಂದು 5,000 ಮನೆಗಳನ್ನು ಪೊಲೀಸ್ ಗೃಹ ಯೋಜನೆ ಅಡಿಯಲ್ಲಿ ಕೊಡಿ, ಅದು ಒಂದು 1,500 ಕೋಟಿ ರೂಪಾಯಿ ಆಗುತ್ತೆ, ಅದನ್ನು ಕೊಡಿ ಅಂತ ಹೇಳಿ ಕೇಳಿದ್ದೇನೆ. ಮತ್ತು ನಿರ್ಭಯ ನಮಗೆ 657 ಕೋಟಿ ರೂಪಾಯಿ ನಿರ್ಭಯ ಪ್ರೋಗ್ರಾಮ್ಸಲ್ಲಿ ಕೊಟ್ಟಿದ್ದರು ಹಿಂದೆ. ಅದೆಲ್ಲ ಖರ್ಚು ಮಾಡಿದ್ವಿ. ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ವಿಚ್ ಹಸ್ ಸ್ಪೆಂಟ್ ಆಲ್ ದಿ ಮನಿ. ಅದಕ್ಕೆ ನಾವು ಒಂದು ಪ್ರಸ್ತಾವನೆ ಕೊಟ್ಟಿದ್ವಿ. ಮಂಗಳೂರಿದೆ, ಆಮೇಲೆ ಕಾರವಾರ ಇದೆ, ಆಮೇಲೆ ಬೆಳಗಾಂ ಇದೆ, ಗುಲ್ಬರ್ಗ ಇದೆ. ಇಲ್ಲಿ ಕೂಡ ನೀವು ಈ ನಿರ್ಭಯ ಅಡಿಯಲ್ಲಿ ನಮಗೆ ಒಂದೊಂದು ಪಟ್ಟಣಕ್ಕೆ 200 ಕೋಟಿ ರೂಪಾಯಿ ಕೊಡಿ ಅಂತೇಳಿ ಅದನ್ನು ಕೂಡ ಕೇಳಿದ್ದೇನೆ. ಕ್ಯಾಮರಾಗಳು ಕೊಟ್ಟಿದ್ದೀವಿ, ಬಾಡಿ ಕ್ಯಾಮರಾಸು. ಆ ಬಾಡಿ ಓರ್ನ್ ಕ್ಯಾಮರಾದಲ್ಲಿ ಸಾಕ್ಷಿ ಸಿಕ್ಕತ್ತೆ ಏನಾದರೂ ಇದ್ದರೆ ಅದು ಕೋರ್ಟು ಕೂಡ ತೀರ್ಮಾನ, ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನೇ ಸಾಕ್ಷಿಯಾಗಿ ಉಪಯೋಗಿಸೋದಕ್ಕೆ ಕೂಡ ಕೋರ್ಟ್ ಒಪ್ಕೊಂಡಿದೆ. ಆ ಆಧಾರದ ಮೇಲೆ ಮ್ಯಾಂಡೇಟರಿಲಿ ನಾವು ಎಲ್ಲರಿಗೂ ಕೊಡಬೇಕು, ಅದಕ್ಕೆ ನೀವು ಒಂದಷ್ಟು ಹಣ ಕೊಡಿ ಅಂತೇಳಿ ಅದಕ್ಕೊಂದು 200 ಕೋಟಿ ರೂಪಾಯಿ ಕೇಳಿದ್ದೀವಿ. ಇದೆಲ್ಲ ಆದಮೇಲೆ ನಾವು ಪ್ರಧಾನಮಂತ್ರಿಗಳ ಹತ್ರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾದೇವಪ್ಪನವರು, ನಾನು 4 ಜನ ಹೋಗಿದ್ವಿ. ಅಲ್ಲಿ ಕೂಡ ಅವರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ ಮೇಕೆದಾಟು ಇರ್ಬೋದು, ನಮ್ಮ ಅಪ್ಪರ್ ಭದ್ರಾಗೆ 5,300 ಕೋಟಿ ರೂಪಾಯಿಯನ್ನು ಏನು ಬಡ್ಜೆಟ್ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅನೌನ್ಸ್ ಮಾಡಿದರು ಅದನ್ನು ಕೊಡಲಿಲ್ಲ. ಆಮೇಲೆ ಆ ಪ್ರಾಜೆಕ್ಟನ್ನೇ ಸೆಂಟ್ರಲ್ ಪ್ರಾಜೆಕ್ಟ್ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದರು. ಅದನ್ನು ಕೂಡ ನಾವು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದೀವಿ ಪ್ರಧಾನಮಂತ್ರಿ.